ಕ್ರೇಜಿ ಸ್ಟಾರ್ ರವಿಚಂದ್ರನ್ ಅಂದ ತಕ್ಷಣ ನಮಗೆ ನೆನಪಾಗುವುದು ಅವರ ಅದ್ದೂರಿ ಸಿನಿಮಾಗಳು, ರೊಮ್ಯಾಂಟಿಕ್ ಸಾಂಗ್ಸ್ ಮತ್ತು ಹಂಸಲೇಖ ಅವರ ಜೊತೆಗಿನ ಕ್ರೇಜಿ ಕಾಂಬಿನೇಷನ್ಸ್. ಆದರೆ 2000 ಇಸ್ವಿಯ ನಂತರ ರವಿಚಂದ್ರನ್ ಅವರು ಸ್ವತಃ ತಾವೇ ಸಂಗೀತ ನಿರ್ದೇಶಕರಾಗಿ ಬಿದ್ದು ಗೆದ್ದು ಕನ್ನಡಿಗರ ಮನಗೆದ್ದಿದ್ದಾರೆ. ಸಾಹಿತ್ಯ, ಟ್ಯೂನ್, ಹಿನ್ನೆಲೆ ಸಂಗೀತ ಎಲ್ಲವನ್ನು ತಾವೇ ಮಾಡಿ ರಾಜ್ಯ ಪ್ರಶಸ್ತಿಯನ್ನು ಕೂಡ ಪಡೆದುಕೊಂಡಿದ್ದಾರೆ. ಇವತ್ತಿನ ವಿಡಿಯೋದಲ್ಲಿ ಮ್ಯೂಸಿಕ್ ಡೈರೆಕ್ಟರ್ ಆಗಿ ರವಿಚಂದ್ರನ್ ಅವರು ಸಂಗೀತ ನಿರ್ದೇಶನ ಮಾಡಿದಂಥ ಸಿನಿಮಾಗಳ ಬಗ್ಗೆ ಒಂದಷ್ಟು ಮಾಹಿತಿಯನ್ನು ನೋಡೋಣ. ನಾನು ನನ್ನ ಹೆಂಡತಿಯರು ಈ ಚಿತ್ರ 1999ರಲ್ಲಿ ಬಿಡುಗಡೆಯಾಗಿತ್ತು. ಚಿತ್ರವನ್ನು KSL ಸ್ವಾಮಿಯವರು ಡೈರೆಕ್ಟ್ ಮಾಡಿದರು. ಪ್ರೇಮಲೋಕದ ನಂತರ ರವಿಚಂದ್ರನ್ ಅವರ ಮ್ಯೂಸಿಕಲ್ ಪ್ರಯೋಗದಲ್ಲಿ ಒಂದಾದ ಚಿತ್ರ ಇದಾಗಿತ್ತು. ರವಿಚಂದ್ರನ್, ಸೌಂದರ್ಯ ಮತ್ತು ಪ್ರೇಮ ಮುಖ್ಯ ಭೂಮಿಕೆಯಲ್ಲಿದ್ದ ಕೌಟುಂಬಿಕ ಹಾಸ್ಯ ಚಿತ್ರ. ರವಿಚಂದ್ರನ್ ಅವರ ಸಂಗೀತ ಹಾಗೂ ಸಾಹಿತ್ಯದ ಹಾಡುಗಳು ಪ್ರೇಕ್ಷಕರ ಗಮನ ಸೆಳೆದವು. ಓ ಪ್ರೇಮವೇ ಈ ಚಿತ್ರ 1999ರಲ್ಲಿ ಬಿಡುಗಡೆಯಾಗಿತ್ತು. ನಾಗತಿಹಳ್ಳಿ ಚಂದ್ರಶೇಖರ್ ಈ ಚಿತ್ರವನ್ನು ಡೈರೆಕ್ಟ್ ಮಾಡಿದರು. ರವಿಚಂದ್ರನ್ ಮತ್ತು ನಾಗತಿಹಳ್ಳಿ ಚಂದ್ರಶೇಖರ್ ಅವರ ಅಪರೂಪದ ಕಾಂಬಿನೇಷನ್ ಇದಾಗಿತ್ತು. ರವಿಚಂದ್ರನ್, ರಂಭಾ ಮತ್ತು ಶಶಿಕುಮಾರ್ ನಟಿಸಿದ್ದ ಈ ಚಿತ್ರಕ್ಕೆ ರವಿಚಂದ್ರನ್ ಸ್ವರ ಸಂಯೋಜನೆ ಮಾಡಿದ್ದರು. ಪ್ರೇಮಕತೆಯನ್ನಾಧರಿಸಿದ ಈ ಸಿನಿಮಾದ ಹಾಡುಗಳು ಹಾಗೂ ಹಿನ್ನೆಲೆ ಸಂಗೀತ ಯೂತ್ಫುಲ್ ಆಗಿದ್ದವು. ಸ್ನೇಹ ಈ ಚಿತ್ರ 1999ರಲ್ಲಿ ಬಿಡುಗಡೆಯಾಗಿತ್ತು. ಚಿತ್ರವನ್ನು ರವಿಚಂದ್ರನ್ ಅವರೇ ನಿರ್ದೇಶನ ಮಾಡಿದರು. ಸ್ನೇಹ ಮತ್ತು ಪ್ರೀತಿಯ ನಡುವಿನ ಬಾಂಧವ್ಯದ ಸಾರುವ ಕತೆ ಇದಾಗಿತ್ತು. ರವಿಚಂದ್ರನ್, ರಾಮ್ಕುಮಾರ್ ಮತ್ತು ದಾಮಿನಿ ಅಭಿನಯಿಸಿದ ಸಿನಿಮಾ ರವಿಚಂದ್ರನ್ ಅವರೇ ನಿರ್ದೇಶಿಸಿ ಸಂಗೀತವನ್ನು ನೀಡಿದ್ದರು. ಈ ಚಿತ್ರದ ಹಾಡುಗಳು ಹಾಗೂ ಸಂಭಾಷಣೆಗಳು ಕಾವ್ಯಾತ್ಮಕವಾಗಿದ್ದವು. ಚೋರ ಚಿತ್ತ ಚೋರ ಈ ಚಿತ್ರವು ಕೂಡ 1999ರಲ್ಲಿ ಬಿಡುಗಡೆಯಾಗಿತ್ತು. ಚಿತ್ರವನ್ನು ಸುಬ್ರಹ್ಮಣ್ಯಂ ಅವರು ನಿರ್ದೇಶನ ಮಾಡಿದ್ದರು. ಹಾಸ್ಯ ಮತ್ತು ಆಕ್ಷನ್ ಮಿಶ್ರಿತ ಎಂಟರ್ಟೈನರ್ ಇದಾಗಿತ್ತು. ರವಿಚಂದ್ರನ್, ನಮ್ರತಾ ಶಿರೋಡ್ಕರ್ ಮತ್ತು ಮಲೈಕಾ ಅರೋರಾ ಅವರು ಅಭಿನಯಿಸಿದ್ದರು. ತೆಲುಗಿನ ಬಾವಗಾರು ಬಾಗುನ್ನಾರ ಚಿತ್ರದ ರಿಮೇಕ್ ಇದಾಗಿದ್ದರೂ ಈ ಚಿತ್ರಕ್ಕೆ ರವಿಚಂದ್ರನ್ ಅವರು ನೀಡಿದ ಮಾಸ್ ಮತ್ತು ಕ್ಯಾಚಿ ಟ್ಯೂನ್ಗಳು ಹಾಗೂ ಹಿನ್ನೆಲೆ ಸಂಗೀತ ಸೂಪರ್ ಹಿಟ್ ಆಗಿತ್ತು. ಓ ನನ್ನ ನಲ್ಲೆ 2005ರಲ್ಲಿ ಬಿಡುಗಡೆಯಾದ ಈ ಚಿತ್ರವನ್ನು ರವಿಚಂದ್ರನ್ ಅವರು ಡೈರೆಕ್ಟ್ ಮಾಡಿದರು. ರವಿಚಂದ್ರನ್ ಅವರು ಪರಿಪೂರ್ಣವಾಗಿ ಸಂಗೀತ ನಿರ್ದೇಶಕರಾಗಿ ಪಾದಾರ್ಪಣೆ ಮಾಡಿದ ಮೊದಲ ಚಿತ್ರ ಇದಾಗಿತ್ತು. ರವಿಚಂದ್ರನ್ ಮತ್ತು ಇಶಾ ಕೊಪ್ಪಿಕರ್ ನಟಿಸಿದ ಈ ಚಿತ್ರದ ಹಾಡುಗಳು ದೊಡ್ಡ ಹಿಟ್ ಆಗಿದ್ದವು. ಪ್ರೀತ್ಸು ತಪ್ಪೇನಿಲ್ಲ ಈ ಚಿತ್ರ 2000ರಲ್ಲಿ ಬಿಡುಗಡೆಯಾಗಿತ್ತು. ರವಿಚಂದ್ರನ್ ಅವರು ಚಿತ್ರವನ್ನು ಡೈರೆಕ್ಟ್ ಮಾಡಿದರು. ತೆಲುಗಿನ ತೋಲಿ ಪ್ರೇಮ ಚಿತ್ರದ ರಿಮೇಕ್ ಆಗಿದ್ದರೂ ರವಿಚಂದ್ರನ್ ಮತ್ತು ರಚನಾ ಬ್ಯಾನರ್ಜಿ ಮುಖ್ಯ ಭೂಮಿಕೆಯಲ್ಲಿದ್ದರು. ಚಿತ್ರದ ಹಿನ್ನೆಲೆ ಸಂಗೀತ ಹಾಗೂ ಹಾಡುಗಳಿಗೆ ರವಿಚಂದ್ರನ್ ಅವರು ವಿಭಿನ್ನ ಮೆರುಗು ಸಿಕ್ಕಿತ್ತು. ಏಕಾಂಗಿ 2002ರಲ್ಲಿ ಬಿಡುಗಡೆಯಾದ ಈ ಚಿತ್ರವನ್ನು ರವಿಚಂದ್ರನ್ ಅವರೇ ಡೈರೆಕ್ಟ್ ಮಾಡಿದರು. ಕರ್ನಾಟಕ ರಾಜ್ಯ ಅತ್ಯುತ್ತಮ ಸಂಗೀತ ನಿರ್ದೇಶಕ ಪ್ರಶಸ್ತಿ ಕೂಡ ತಂದುಕೊಟ್ಟ ಚಿತ್ರ ಇದಾಗಿತ್ತು. ಭವ್ಯವಾದ ಸೆಟ್ಗಳು ಮತ್ತು ಆಳವಾದ ಕಥಾಹಂದರ ಹೊಂದಿದ್ದ ಈ ಚಿತ್ರಕ್ಕೆ ರವಿಚಂದ್ರನ್ ಅವರ ನಿರ್ದೇಶನ, ಸಂಗೀತ ಹಾಗೂ ಸಾಹಿತ್ಯ ಬಹುದೊಡ್ಡ ಪ್ಲಸ್ ಪಾಯಿಂಟ್ ಆಗಿತ್ತು. ಕೋದಂಡರಾಮ 2002ರಲ್ಲಿ ಬಿಡುಗಡೆಯಾದ ಈ ಚಿತ್ರವನ್ನು ರವಿಚಂದ್ರನ್ ಅವರೇ ಡೈರೆಕ್ಟ್ ಮಾಡಿದರು. ಶಿವರಾಜ್ ಕುಮಾರ್ ಮತ್ತು ರವಿಚಂದ್ರನ್ ಜಂಟಿಯಾಗಿ ನಟಿಸಿದ ಜನಪ್ರಿಯ ಸಿನಿಮಾ ಇದಾಗಿತ್ತು. ಸಹೋದರರ ಬಾಂಧವ್ಯದ ಕಥೆಯನ್ನು ಹೊಂದಿದ್ದ ಈ ಚಿತ್ರಕ್ಕೆ ರವಿಚಂದ್ರನ್ ಅವರ ಸಾಹಿತ್ಯ ಮತ್ತು ಸ್ವರ ಸಂಯೋಜನೆ ಉತ್ತಮ ಬೆಂಬಲವನ್ನು ನೀಡಿತ್ತು. ಮಲ್ಲ 2004ರಲ್ಲಿ ಬಿಡುಗಡೆಯಾದ ಚಿತ್ರವನ್ನು ರವಿಚಂದ್ರನ್ ಅವರೇ ಡೈರೆಕ್ಟ್ ಮಾಡಿದರು. ಗಲ್ಲಾಪೆಟ್ಟಿಗೆಯಲ್ಲಿ ಭಾರಿ ಸದ್ದು ಮಾಡಿದ ಸಿನಿಮಾ ಇದಾಗಿತ್ತು. ರವಿಚಂದ್ರನ್ ದ್ವಿಪಾತ್ರದಲ್ಲಿ ನಟಿಸಿದ್ದು ನಾಯಕಿ ಪ್ರಿಯಾಂಕಾ ಉಪೇಂದ್ರ ಜೊತೆಗಿನ ಹಾಡುಗಳು ಸೂಪರ್ ಹಿಟ್ ಆಗಿದ್ದವು. ಅಹಂ ಪ್ರೇಮಾಸ್ಮಿ 2005ರಲ್ಲಿ ಬಿಡುಗಡೆಯಾದ ಈ ಚಿತ್ರವನ್ನು ರವಿಚಂದ್ರನ್ ಅವರೇ ಡೈರೆಕ್ಟ್ ಮಾಡಿದರು. ರವಿಚಂದ್ರನ್ ಅವರ ಸಹೋದರ ಬಾಲಾಜಿ ಅವರನ್ನು ನಾಯಕನಾಗಿ ಪರಿಚಯಿಸಿದ ಚಿತ್ರ ಇದಾಗಿತ್ತು. ಪ್ರೇಮ ಕಥೆಯನ್ನು ಆಧರಿಸಿದ ಈ ಚಿತ್ರದ ಹಾಡುಗಳಲ್ಲಿ ತಾಂತ್ರಿಕತೆ ಮತ್ತು ಹೊಸ ರೀತಿಯ ಶಬ್ದ ಗ್ರಹಣಗಳನ್ನು ರವಿಚಂದ್ರನ್ ಅವರು ಬಳಸಿದ್ದರು. ಪಾಂಡುರಂಗ ವಿಠಲ 2005ರಲ್ಲಿ ಬಿಡುಗಡೆಯಾದ ಈ ಚಿತ್ರವನ್ನು ದಿನೇಶ್ ಬಾಬು ಅವರು ಡೈರೆಕ್ಟ್ ಮಾಡಿದರು. ಹಾಸ್ಯ ಪ್ರಧಾನವಾದ ಸಿನಿಮಾ ಇದಾಗಿತ್ತು. ರವಿಚಂದ್ರನ್, ರಂಭಾ ಮತ್ತು ಸ್ನೇಹ ನಟಿಸಿದ ಈ ಚಿತ್ರದಲ್ಲಿ ಲಘು ದಾಟಿಯ ಮತ್ತು ಮೋಜಿನ ಹಾಡುಗಳಿಗೆ ಹೆಚ್ಚು ಆದ್ಯತೆಯನ್ನು ನೀಡಲಾಗಿತ್ತು. ತುಂಟ 2005ರಲ್ಲಿ ಬಿಡುಗಡೆಯಾದ ಈ ಚಿತ್ರವನ್ನು ಓಂ ಪ್ರಕಾಶ್ ರಾವ್ ಅವರು ಡೈರೆಕ್ಟ್ ಮಾಡಿದರು. ಯುವ ಪೀಳಿಗೆಯನ್ನು ತಲುಪಲು ಮಾಡಿದ ದೊಡ್ಡ ಪ್ರಯೋಗ ಇದಾಗಿತ್ತು. ಬಾಲಾಜಿ ನಟನೆಯ ಈ ಚಿತ್ರಕ್ಕೆ ಯೂತ್ಫುಲ್ ಆದ ಟ್ಯೂನ್ಗಳನ್ನು ರವಿಚಂದ್ರನ್ ಅವರು ಸಂಯೋಜನೆ ಮಾಡಿದ್ದರು. ಅಯ್ಯ 2005ರಲ್ಲಿ ಬಿಡುಗಡೆಯಾದ ಚಿತ್ರವನ್ನು ಓಂ ಪ್ರಕಾಶ್ ರಾವ್ ಅವರು ಡೈರೆಕ್ಟ್ ಮಾಡಿದರು. ಚಾಲೆಂಜ್ ಸ್ಟಾರ್ ದರ್ಶನ್ ನಟನೆಯ ಮಾಸ್ ಸಿನಿಮಾ ಇದಾಗಿತ್ತು. ತಮಿಳಿನ ಸಾಮಿ ಚಿತ್ರದ ರಿಮೇಕ್ ಆಗಿದ್ದರೂ ರವಿಚಂದ್ರನ್ ಅವರ ನೀಡಿದ ಹಿನ್ನೆಲೆ ಸಂಗೀತ ಮತ್ತು ಹಾಡುಗಳು ಚಿತ್ರಕ್ಕೆ ಹೊಸ ಮೆರುಗನ್ನು ನೀಡಿತ್ತು. ಹಠವಾದಿ
2006ರಲ್ಲಿ ಬಿಡುಗಡೆಯಾದ ಚಿತ್ರವನ್ನು ರವಿಚಂದ್ರನ್ ಅವರೇ ಡೈರೆಕ್ಟ್ ಮಾಡಿದರು. ರವಿಚಂದ್ರನ್ ಮತ್ತು ರಾಧಿಕಾ ಕುಮಾರಸ್ವಾಮಿ ನಟನೆಯ ಆಕ್ಷನ್ ಡ್ರಾಮಾ ಇದಾಗಿತ್ತು. ಚಿತ್ರದಲ್ಲಿ ಕೌಟುಂಬಿಕ ಭಾವನೆಗಳು ಮತ್ತು ರೊಮ್ಯಾಂಟಿಕ್ ಹಾಡುಗಳು ಪ್ರೇಕ್ಷಕರ ಮನಗೆದ್ದವು. ನೀಲಕಂಠ 2006ರಲ್ಲಿ ಬಿಡುಗಡೆಯಾದ ಚಿತ್ರವನ್ನು KSR ದಾಸ್ ಮತ್ತು ರವಿಚಂದ್ರನ್ ಅವರು ನಿರ್ದೇಶನ ಮಾಡಿದರು. ಗ್ರಾಮೀಣ ಹಿನ್ನೆಲೆಯ ಆಕ್ಷನ್ ಕಥಾಹಂದರವನ್ನು ಈ ಚಿತ್ರ ಹೊಂದಿತ್ತು. ರವಿಚಂದ್ರನ್ ಮತ್ತು ನಮಿತಾ ನಟಿಸಿದ ಈ ಚಿತ್ರದಲ್ಲೂ ಸಂಗೀತ ನಿರ್ದೇಶಕರ ಜವಾಬ್ದಾರಿಯನ್ನು ರವಿಚಂದ್ರನ್ ಅವರೇ ಹೊತ್ತಿದ್ದರು. ನಾರಿಯೇ ಸೀರಕದ್ದ 2010ರಲ್ಲಿ ಬಿಡುಗಡೆಯಾದ ಚಿತ್ರವನ್ನು BMP ಅಣ್ಣಯ್ಯ ಅವರು ಡೈರೆಕ್ಟ್ ಮಾಡಿದರು. ಕಾಮಿಡಿ ಡ್ರಾಮಾ ಚಿತ್ರವಾಗಿದ್ದರಿಂದ ರವಿಚಂದ್ರನ್, ನಿಖಿಲ್ ಮತ್ತು ನವೀನ್ ಕೃಷ್ಣ ಅಭಿನಯದ ಈ ಚಿತ್ರಕ್ಕೆ ಹಗುರವಾದ ಶೈಲಿಯ ಸಂಗೀತವನ್ನು ನೀಡಲಾಗಿತ್ತು. ಕ್ರೇಜಿ ಸ್ಟಾರ್ 2014ರಲ್ಲಿ ಬಿಡುಗಡೆಯಾದ ಚಿತ್ರವನ್ನು ರವಿಚಂದ್ರನ್ ಅವರೇ ಡೈರೆಕ್ಟ್ ಮಾಡಿದರು. ಸ್ವತಃ ರವಿಚಂದ್ರನ್ ಅವರ ಬಿರುದನ್ನೇ ಟೈಟಲ್ ಆಗಿ ಹೊಂದಿದ್ದ ಈ ಚಿತ್ರ ಮಲಯಾಳಂನ ಟ್ರಾಫಿಕ್ ಚಿತ್ರದ ರಿಮೇಕ್ ಆಗಿತ್ತು. ಈ ಥ್ರಿಲ್ಲರ್ ಸಿನಿಮಾಗೆ ತಕ್ಕಂತೆ ವಿಭಿನ್ನ ಶೈಲಿಯ ಸಂಗೀತವನ್ನು ರವಿಚಂದ್ರನ್ ಅವರು ನೀಡಿದ್ದರು. ಅಪೂರ್ವ 2016ರಲ್ಲಿ ಬಿಡುಗಡೆಯಾದ ಚಿತ್ರವನ್ನು ರವಿಚಂದ್ರನ್ ಅವರೇ ಡೈರೆಕ್ಟ್ ಮಾಡಿದರು. ಲಿಫ್ಟ್ನಲ್ಲಿ ನಡೆಯುವ ವಯಸ್ಸಿನ ಅಂತರದ ವಿಶಿಷ್ಟ ಪ್ರೇಮಕತೆ ಇದಾಗಿತ್ತು. ಸಂಭಾಷಣೆ ಮತ್ತು ತತ್ವಚಿಂತನೆಯ ಸಾಹಿತ್ಯವಿದ್ದ ಈ ಚಿತ್ರದ ಪ್ರತಿಯೊಂದು ಹಾಡಿನ ಸಾಲುಗಳನ್ನು ರವಿಚಂದ್ರನ್ ಅವರು ಅತ್ಯಂತ ಕಾಳಜಿಯಿಂದ ಸ್ವರ ಸಂಯೋಜನೆ ಮಾಡಿದ್ದರು. ರವಿ ಬೋಪಣ್ಣ 2022ರಲ್ಲಿ ಬಿಡುಗಡೆಯಾದ ಚಿತ್ರವನ್ನು ರವಿಚಂದ್ರನ್ ಅವರೇ ಡೈರೆಕ್ಟ್ ಮಾಡಿದರು. ಸೈಕಾಲಜಿಕಲ್ ಕ್ರೈಮ್ ಥ್ರಿಲ್ಲರ್ ಸಿನಿಮಾ ಇದಾಗಿತ್ತು. ಸೈಬರ್ ಕ್ರೈಮ್ ಮತ್ತು ಅಂಗಾಂಗ ದಾನದ ಸುತ್ತ ಸಾಗುವ ಕತೆಗೆ ಡಾರ್ಕ್ ಹಾಗೂ ತೀವ್ರವಾದ ಹಿನ್ನೆಲೆ ಸಂಗೀತವನ್ನು ರವಿಚಂದ್ರನ್ ಅವರು ನೀಡಿದ್ದರು. ನೋಡಿದ್ರಲ್ಲ, ನಟ, ನಿರ್ದೇಶಕ, ನಿರ್ಮಾಪಕ ಮಾತ್ರವಲ್ಲದೆ ಸಂಗೀತ ಕ್ಷೇತ್ರದಲ್ಲಿಯೂ ರವಿಚಂದ್ರನ್ ಅವರ ಕೊಡುಗೆ ಎಷ್ಟು ಅನನ್ಯವಾಗಿದೆ ಅಂತ. ಈ ಪಟ್ಟಿಯಲ್ಲಿ ನಿಮಗಿಷ್ಟವಾದ ರವಿಚಂದ್ರನ್ ಅವರ ಮ್ಯೂಸಿಕಲ್ ಹಿಟ್ ಸಿನಿಮಾ ಯಾವುದು ಅನ್ನೋದನ್ನು ಕೆಳಗಡೆ ಕಮೆಂಟ್ ಮಾಡಿ ತಿಳಿಸಿ. ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ ಮತ್ತು ಚಾನಲ್ಗೆ ಹೊಸಬರಾಗಿದ್ದರೆ ಸಬ್ಸ್ಕ್ರೈಬ್ ಆಗಿ. ಸಿಗೋಣ ಮುಂದಿನ ವಿಡಿಯೋದಲ್ಲಿ. ಅಲ್ಲಿವರೆಗೂ ನಮಸ್ಕಾರ.